ಕಾಲ ಬಹಳಷ್ಟು ಮಿತಿ ಇರೋದರಿಂದ ನಾನು ಒಂದು ಘಟನೆಯನ್ನು ಹೇಳಿ ನನ್ನ ಮಾತುಗಳಿಗೆ ಅಂತಿಮವನ್ನು ತೆರೆ ಎಳೆಯುತ್ತೇನೆ. 1974ರಲ್ಲಿ ದಾಸ್ ಪ್ರಕಾಶ್ ಹೋಟೆಲ್ನಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಚಿತ್ರದ ಒಂದು ಕಥೆಗಾಗಿ ಅಲ್ಲಿ ಉಳಿದಿರ್ತಾರೆ. ಅದೇ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರೀಕರಣ ಮೈಸೂರಿನಲ್ಲಿ ನಡೆದಿರುತ್ತದೆ. ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ದಾಸ್ ಪ್ರಕಾಶ್ ಹೋಟೆಲ್ನಲ್ಲಿ ಉಳಿದಿದ್ದಾರೆ ಎನ್ನುವ ಸುದ್ದಿ ರಾಜ್ಕುಮಾರ್ ಅವರ ಕಿವಿಗೆ ಬಿದ್ದು ಚಿತ್ರೀಕರಣದ ಬಿಡುವಿನ ವೇಳೆಯಲ್ಲಿ ಅಲ್ಲಿಗೆ ಕಾತುರದಿಂದ ಹೋಗ್ತಾರೆ. ಹೋದಾಗ ಅವರ ಕೊಠಡಿಗೆ ಹೋದಾಗ ಅವರು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರಿಗೆ ಕಾಲಿಗೆ ಶರಣ ಮಾಡಿ, ಗುರುಗಳೇ, ಒಂದು ಪ್ರಶ್ನೆ ಇದೆ, 3 ವರ್ಷದಿಂದ ನನಗೆ ಕಾಡ್ತಾ ಇದೆ, ತಾವು ದಯವಿಟ್ಟು ಉತ್ತರವನ್ನು ಹೇಳಿ. ಇದನ್ನು ಕೇಳಿ ಶಾಸ್ತ್ರಿಗಳು ವಿಚಲಿತರಾಗ್ತಾರೆ. ಏನ್ ಮುತ್ತುರಾಜ್ ಅವರ ಏನ್ ಪ್ರಶ್ನೆ ಅದು? ನೋಡಿ, 1971ರಲ್ಲಿ ಸಾಕ್ಷಾತ್ಕಾರ ಚಲನಚಿತ್ರ ತೆರೆ ಬಂತು. ಸಾಕ್ಷಾತ್ಕಾರ ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ದಯಮಾಡಿ ಹೇಳಿ. ಅದಕ್ಕೆ ಸಾಹಿತ್ಯವನ್ನು ಬರೆದವರು ನೀವು, ಶೀರ್ಷಿಕೆಯನ್ನು ಇಟ್ಟವರು ಕೂಡ ನೀವು ಅಂತ ಕೇಳ್ತಾರೆ. ಆಗ ಅವರು ಮುಗುಳ್ನಗುತ್ತಾ ಹೇಳ್ತಾರೆ, 4 ಸಾಲು. ನೋಡಿ ಮುತ್ತುರಾಜ್ ಅವರೇ, ಯಾವ ವ್ಯಕ್ತಿ ಎಲ್ಲರನ್ನ ಸೆಳೀತಾನೋ, ಯಾವ ವ್ಯಕ್ತಿ ಹಿರಿಯರು ಕಿರಿಯರು ಮಹಿಳೆಯರಾಗಿ ಗೌರವವನ್ನು ಕೊಡ್ತಾನೋ, ಯಾವ ವ್ಯಕ್ತಿ ತಿಳಿದಿದ್ದರೂ ಕೂಡ ತಿಳಿಯದಂತೆ ಮಗುವಾಗಿರ್ತಾನೋ, ಅದನ್ನೇ ಇದ್ದನಂತೆ ಇಲ್ಲದಂತೆ, ಯಾವ ವ್ಯಕ್ತಿ ಇನ್ನೂ ಕಲಿಯುವ ಹಂಬಲಿಕೆಯನ್ನ ಹೊಂದಿರ್ತಾನೋ, ಯಾವ ವ್ಯಕ್ತಿ ದ್ವೇಷದಲ್ಲೂ ಕೂಡ ಪ್ರೀತಿಯನ್ನ ಕಾಣ್ತಾನೋ, ಅವನು ಬದುಕಿನಲ್ಲಿ ಸಾಕ್ಷಾತ್ಕಾರವನ್ನು ಪಡೆದಿರ್ತಾನಪ್ಪ. ಈ 5 ಗುಣಗಳು ನಿಮ್ಮಲ್ಲಿರುವುದರಿಂದ ನೀವೇ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವರ ಕಣ್ಣುಗಳಲ್ಲಿ ಕಂಬನಿ ಮಿಡಿದು ಅವರ ಪಾದಕ್ಕೆ ಎರಗ್ತಾರೆ. ಇದು ಕನ್ನಡದ ಪರಂಪರೆ, ಕನ್ನಡದ ಸಂಗೀತ, ಕನ್ನಡದ ಸಾಹಿತ್ಯ. ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಜೀವನ. ನಮಸ್ಕಾರ.